ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಜಿಲ್ಲಾಧಿಕಾರಿ ಹಾಗೂ ಜಿಲ್ಲೆಯ ಚುನಾವಣಾಧಿಕಾರಿಯಾಗಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಹಾಗೂ ಚೀಫ್ ಎಲೆಕ್ಟರಲ್ ಆಫೀಸರ್ ಬೆಂಗಳೂರು ಅವರ ನಿರ್ದೇಶನದಂತೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಆಯೋಜನೆ ಮಾಡಿಕೊಂಡಿದ್ವಿ. ಕರಡು ಮತದಾರರ ಪಟ್ಟಿ ಡ್ರಾಫ್ಟ್ ಎಲೆಕ್ಟೋರಲ್ ರೋಲ್ ನಾವು 24ನೇ ತಾರೀಕು ಪಬ್ಲಿಷ್ ಮಾಡ್ತಾ ಇದ್ದೀವಿ. ಡ್ರಾಫ್ಟ್ ಎಲೆಕ್ಟೋರಲ್ ರೋಲ್ ಪಬ್ಲಿಷ್ ಮಾಡುವಾಗ ಮೊನ್ನೆ ನಾವು ಮಾಡಿರುವಂತ ಎನ್ಯೂಮರೇಷನ್ ಫಾರ್ಮ್ಸ್ ಡಿಜಿಟಲೈಸೇಷನ್ ವೆರಿಫಿಕೇಶನ್, ಆಬ್ಸೆಂಟಿ ಶಿಫ್ಟೆಡ್ ಡೆತ್ ಮತ್ತೆ ಡೂಪ್ಲಿಕೇಟ್ ಲಿಸ್ಟ್ ತೆಗೆದುಬಿಟ್ಟು ಮೂಲತಃ ಎಷ್ಟು ಮತದಾರರು ಇದ್ದಾರೆ ಅಂತ ಹೇಳಿ ಆ ಪಟ್ಟಿಯನ್ನು ನಾವು ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ಗೆ ಈಗಾಗಲೇ ನಾವು ಅವರಿಗೆ ತಲುಪಿಸಿ ಅವರಿಂದ ಸಹಿ ಮಾಡಿಸ್ಕೊಂಡು ಫೈನಲಿ 24th of August 2026ಗೆ ಬೇಸ್ಡ್ ಆನ್ ದಿ ಡೈರೆಕ್ಷನ್ಸ್ ಆಫ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ನಾವು ಈ ಒಂದು ಡ್ರಾಫ್ಟ್ ಎಲೆಕ್ಟರಲ್ ಅನ್ನು ಪಬ್ಲಿಷ್ ಮಾಡ್ತೀವಿ. ಪಬ್ಲಿಷ್ ಮಾಡುವಾಗ ದೇರ್ ಇಸ್ ಅ ಸ್ಪೆಸಿಫಿಕ್ ಡೈರೆಕ್ಷನ್. ಒಂದು ಡೈರೆಕ್ಷನ್ ನಮಗೆ ಸಿಇಒ ಅವರ ಆಫೀಸ್ ಇಂದ ಬಂದಿದೆ. 11 o'clockಗೆ ಪ್ರತಿ ಗ್ರಾಮ ಪಂಚಾಯತಿನಲ್ಲಿ ಹಾಗೂ ವಾರ್ಡ್ ನಲ್ಲಿ ಈ ಒಂದು ಪಟ್ಟಿಯನ್ನು ನೋಟಿಸ್ ಬೋರ್ಡ್ ಮೇಲೆ ಇದನ್ನು ಅಂಟಿಸಿ ಪಬ್ಲಿಷ್ ಮಾಡಬೇಕು ಅಂತ ಹೇಳಿದ್ರು. ಅಲ್ಲಿ ಯಾರ್ಯಾರ ಹೆಸರಿದ್ದಾವೆ ಎಲ್ಲ ಸಾರ್ವಜನಿಕರು, ಎಲ್ಲ ಮತದಾರರು ಆ ಪಟ್ಟಿಯನ್ನು ನೋಡಿ ಆ ಪಟ್ಟಿನಲ್ಲಿ ಅವರ ಹೆಸರು ಇದೆಯೇ ಇಲ್ಲ ಅನ್ನೋದ್ ಬಗ್ಗೆ ಅವರು ದೃಢೀಕರಣ ಮಾಡಿಕೊಂಡು 11:30 to 12 ಒಳಗಡೆ ಒಂದೆರಡು ತಾಸು ಆದ ನಂತರ ನಾವು ಒಂದು ರಿಪೋರ್ಟ್ ತಳಮಟ್ಟದಿಂದ ಸಂಗ್ರಹಣೆ ಮಾಡಿ ನಾವು ಸಿಇಒ ಕಚೇರಿಗೆ ನಾವು ಮುಟ್ಸ್ಬೇಕಂತ ಹೇಳಿ ಡೈರೆಕ್ಷನ್ ಬಂದಿದೆ. ಇದು ಯಾಕೆ ಮಾಡ್ಬೇಕಂದ್ರೆ ಡ್ರಾಫ್ಟ್ ಎಲೆಕ್ಟರಲ್ ರೋಲ್ ಪಬ್ಲಿಷ್ ಆಗಿದೆ, ಅದರಲ್ಲಿ ಯಾರ್ಯಾರ್ದು ಹೆಸರಿದೆ ಯಾರ್ಯಾರ್ದು ಇಲ್ಲ ಅಂತ ಗೊತ್ತಾಗ್ಬೇಕಂತ ನಾನು ಈಗ ನನ್ನ ಮಾಧ್ಯಮದ ಸಮಿತ್ರರ ಜೊತೆ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡ್ಕೊಂಡಿದ್ದೆ. 24ನೇ ತಾರೀಕು ಆ ಪಟ್ಟಿ ಅಲ್ಲಿ ನಾವು ನೋಟಿಸ್ ಬೋರ್ಡ್ ಮೇಲೆ ಅಲ್ಲಿ ಪಬ್ಲಿಷ್ ಮಾಡಿದ ನಂತರ ಯಾರ್ಯಾರ ಹೆಸರು ಇಲ್ಲ ಅಂತ ಅನಿಸ್ತಾ ಇದೆ ಅವರಿಗೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇಂದ ಟೈಮ್ ಪೀರಿಯಡ್ ಕೊಟ್ಟಿದ್ದಾರೆ. ಏನು ಕ್ಲೇಮ್ಸ್ ಹಾಗೂ ಅಬ್ಜೆಕ್ಷನ್ಸ್ ರೇಸ್ ಮಾಡ್ಲಿಕ್ಕೆ. ಅವರು ಕ್ಲೇಮ್ ಮಾಡಬಹುದು, ನನ್ನ ಹೆಸರು ಇರ್ಬೇಕಿತ್ತು ಇಲ್ಲಿ, ಇಲ್ಲ ಅಲ್ಲ ಯಾರ್ದು ಹೆಸರು ಬಂದಿದೆ ಅವ್ರ ಹೆಸರು ಬರಬಾರ್ದಾಗಿತ್ತು, ಅಬ್ಜೆಕ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಕ್ಲೇಮ್ಸ್ ಅಂಡ್ ಅಬ್ಜೆಕ್ಷನ್ಸ್ ರೇಸ್ ಮಾಡಬಹುದು. ಕ್ಲೇಮ್ಸ್ ಅಂಡ್ ಅಬ್ಜೆಕ್ಷನ್ಸ್ ರೇಸ್ ಮಾಡ್ಲಿಕ್ಕೆ ಅವರವರ BLO ಕಡೆ ಅವರು ಫಾರ್ಮ್ 6, 6A, 7 ಹಾಗೂ 8 ಮುಖಾಂತರ ಅವರ ಕ್ಲೇಮ್ ಅನ್ನು ಅವರು ರೇಸ್ ಮಾಡಬಹುದು. ಫಾರ್ಮ್ 6 ಅಂದ್ರೆ ಹೊಸ ವೋಟರ್, ನನ್ನ ಹೆಸರಿಲ್ಲ, ನನಗೆ ಹೊಸ ವೋಟರ್, ನನ್ನನ್ನು ಈ ಒಂದು ಮತದಾರ ಪಟ್ಟಿನಲ್ಲಿ ನೀವು ಸೇರಿಸ್ಕೋಬೇಕು ಈ ಒಂದು ಮತಕ್ಷೇತ್ರದಲ್ಲಿ ಈ ಒಂದು ಪೋಲಿಂಗ್ ಸ್ಟೇಷನ್ ಲಿಮಿಟ್ ಅಲ್ಲಿ ಅಂತ ಹೇಳಿ ಅವರು ಕ್ಲೇಮ್ ಮಾಡ್ತಾರೆ. ಫಾರ್ಮ್ ನಂಬರ್ 6A ಅದು NRIsಗೆ, ನಾನು NRI ಆಗಿದ್ದೀನಿ ಆದ್ರೆ ನಾನು ಈ ಇಂಡಿಯಾ ಸಿಟಿಸನ್ ಇದ್ದೀನಿ, ಸೊ ನನ್ನ ವೋಟರ್ ರೈಟ್ ನನಗೆ ಈ ಪೋಲಿಂಗ್ ಸ್ಟೇಷನ್ ಇಲ್ಲಿ ಬೇಕಂತ ಹೇಳಿ ಅವ್ರು ಆನ್ಲೈನ್ 6A ಫಿಲ್ಅಪ್ ಮಾಡ್ಕೋಬಹುದು. ಫಾರ್ಮ್ ನಂಬರ್ 7 ಅಲ್ಲಿ ಇಟ್ ಈಸ್ ಡಿಲೀಷನ್, ಈ ಹೆಸರು ಇರಬಾರ್ದು, ಇವರಿಲ್ಲಿ ಇಲ್ಲ, ಜೀವಂತ ಇಲ್ಲ, ಇವರು ಇಲ್ಲಿ ವಾಸ ಮಾಡಲ್ಲ ಅಂತ ಹೇಳಿ ಫಾರ್ಮ್ ನಂಬರ್ 7 ಇಶ್ಯೂ ಮಾಡಿ ನಾವು ಡಿಲೀಷನ್ಸ್ ಮಾಡಿಸ್ಕೋಬಹುದು. ಡಿಲೀಷನ್ ಮಾಡುವಾಗ ಯಾವಾಗ್ಲೂ ನಾವು 7 days ನೋಟಿಸ್ ಪೀರಿಯಡ್ ಅನ್ನು ಕೊಡ್ತೀವಿ. ಫಾರ್ಮ್ ನಂಬರ್ 8 ಅಂದ್ರೆ ಒಂದು ಪಾರ್ಟ್ ಇಂದ ಇನ್ನೊಂದು ಪಾರ್ಟ್, ಒಂದು ಕಾನ್ಸ್ಟಿಟ್ಯೂಯೆನ್ಸಿಯಿಂದ ಇನ್ನೊಂದು ಕಾನ್ಸ್ಟಿಟ್ಯೂಯೆನ್ಸಿಗೆ ಶಿಫ್ಟ್ ಮಾಡ್ಕೊಳ್ಳಿಕ್ಕೆ. ಈಗ ಶಿಫ್ಟೆಡ್ ಜನ ಜಾಸ್ತಿ ಇರ್ತಾರೆ. SIR ನಲ್ಲಿ ನಮ್ಗೆ ಏನ್ ಗೊತ್ತಾಗಿದೆ ಅಂದ್ರೆ ಅರ್ಬನ್ ಏರಿಯಾಸ್ ಅಲ್ಲಿ ಆಬ್ವಿಯಸ್ಲಿ ಕೆಲಸ ಶಿಫ್ಟ್ ಆದ ತಕ್ಷಣ ಒಂದು ಓಣಿಯಿಂದ ಬೇರೆ ಓಣಿಗೆ ಹೋಗೋದು, ಅರ್ಬನ್ ಏರಿಯಾಸ್ ನಲ್ಲಿ ಈ ಸಮಸ್ಯೆಗಳು ಇರ್ತವೆ. ಅವ್ರಿಗೋಸ್ಕರ ಬಹಳ ಸ್ಪೆಸಿಫಿಕಲಿ ಈ ಎಕ್ಸರ್ಸೈಸ್ ಇಂಪಾರ್ಟೆಂಟ್ ಆಗುತ್ತೆ. ಯಾರು ಒಂದು ಪೋಲಿಂಗ್ ಸ್ಟೇಷನ್ ಇಂದ ಬೇರೆ ಪೋಲಿಂಗ್ ಸ್ಟೇಷನ್ ಲಿಮಿಟ್ಸ್ ಗೆ ಶಿಫ್ಟ್ ಆಗ್ತಾರೋ ಅವರ ಹೆಸರ ಹೊಸ ಪೋಲಿಂಗ್ ಸ್ಟೇಷನ್ ಲಿಮಿಟ್ ಅಲ್ಲಿ ಇರಲ್ಲ. ಅವರಿಗೆ ನಾವು ಎನ್ಯೂಮರೇಷನ್ ಫಾರ್ಮ್ ಕೊಡ್ಲಿಕ್ಕೆ ಆಗಿರ್ಲಿಲ್ಲ ಸಿಸ್ಟಮ್ ಪ್ರಕಾರ, ಆದ್ರೆ ಅವ್ರಿಗೆ ಈಗ ಅವಕಾಶ ಇದೆ. ಟೈಮ್ ಎಷ್ಟಿದೆ ಅಂದ್ರೆ 24/8/2026 23/9/2026 ತನಕ
ಈ ಕ್ಲೇಮ್ಸ್ ಅಂಡ್ ಅಬ್ಜೆಕ್ಷನ್ ಪೀರಿಯಡ್ ನಮ್ ಕಡೆ ಇರುತ್ತೆ. ತಾವು ಈ ಟೈಮ್ ಅಲ್ಲಿ ನಾವು ಶಿಫ್ಟ್ ಆಗಿದ್ದೀವಿ ಅಂತ ಹೇಳಿ ತಾವು ಹೇಳಬಹುದು. ಈ ಪರ್ಸನ್ ಈಗ ಜೀವಂತ ಇಲ್ಲ ಅಂತನೂ ತಾವು ಅಬ್ಜೆಕ್ಟ್ ಮಾಡಬಹುದು. ಈ ಎಲ್ಲ ಕ್ಲೇಮ್ಸ್ ಅಂಡ್ ಅಬ್ಜೆಕ್ಷನ್ಸ್ ನೀವೆಲ್ಲರೂ ಮಾಡ್ಬೇಕಂದ್ರೆ, ನಮ್ಮ ಮತದಾರರು ಮಾಡ್ಬೇಕಂದ್ರೆ, ಜಾಗರೂಕ ಮತದಾರರಾಗಿ 24ನೇ ತಾರೀಕು ಈ ಕರಡು ಮತದಾರ ಪಟ್ಟಿ ಏನಿದೆ, ಡ್ರಾಫ್ಟ್ ಎಲೆಕ್ಟೋರಲ್ ರೋಲ್, ಅದನ್ನು ನಾವು ಪಬ್ಲಿಷ್ ಮಾಡೋ ಜಾಗದಲ್ಲಿ ಒಂದ್ಸತಿ ತಾವು ಚೆಕ್ ಮಾಡ್ಕೋಬೇಕು. ಇದಲ್ಲದೆ ನಾವಿದನ್ನು ನಮ್ಮ ವೆಬ್ಸೈಟ್ ಅಲ್ಲಿ ನಾವು ಇದನ್ನು ಪಬ್ಲಿಷ್ ಮಾಡ್ತೀವಿ. ಓಕೆ, ನಮ್ಮ SIR ಪ್ರಾಸೆಸ್ ಅಲ್ಲಿ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಪ್ರಾಸೆಸ್ ಅಲ್ಲಿ ಒಟ್ಟು 41,07,000 ಮತದಾರರು ಏನಿದ್ದಾರೆ, ಅದರ ಪೈಕಿ ನಾವು ಎನ್ಯೂಮರೇಷನ್ ಫಾರ್ಮ್ಸ್ ಡಿಸ್ಟ್ರಿಬ್ಯೂಟ್ ಮಾಡಿ ಪುನಃ ಸೈನ್ಡ್ ಎನ್ಯೂಮರೇಷನ್ ಫಾರ್ಮ್ಸ್ ವಾಪಸ್ ಕಲೆಕ್ಟ್ ಮಾಡಿಕೊಂಡು ಡಿಜಿಟಲೀಕರಣ ಮಾಡಿ ಅಪ್ಲೋಡ್ ಮಾಡಿ ವೆರಿಫೈ ಮಾಡಿರುವಂತ ಮತದಾರರ ಸಂಖ್ಯೆ 35,93,561. ಸೊ 41,07,000 ಮತದಾರರ ಪೈಕಿ ಇಷ್ಟು ಜನ ಏನು ಒರಿಜಿನಲ್ ಮತದಾರ ಪಟ್ಟಿನಲ್ಲಿದ್ರು, ಇದರಲ್ಲಿ ಎಂಟೈರ್ SIR ಪ್ರಾಸೆಸ್ ಅಲ್ಲಿ ಎನ್ಯೂಮರೇಷನ್ ಫಾರ್ಮ್ ಡಿಸ್ಟ್ರಿಬ್ಯೂಟ್ ಮಾಡಿ ವಾಪಸ್ ತಗೊಂಡು ಡಿಜಿಟಲೈಸ್ ಮಾಡಿ ವೆರಿಫೈ ಮಾಡೋ ಒಳಗಡೆ ನಮಗೆ 35,93,561 ಮತದಾರರು ನಾವು ಉಳಿಸ್ಕೊಂಡಿದ್ವಿ. ಈಗ ಮಿಕ್ಕಿದ್ದ ಮತದಾರರು ಯಾರಂದ್ರೆ 5,13,439 ಮತದಾರರು. ಇವರು ಆಬ್ಸೆಂಟಿ, ಶಿಫ್ಟೆಡ್, ಡೆತ್ ಅಥವಾ ಡೂಪ್ಲಿಕೇಟ್ ಕ್ಯಾಟಗರಿನಲ್ಲಿ ನಾವು ಐಡೆಂಟಿಫೈ ಮಾಡಿ ಪೊಲಿಟಿಕಲ್ ಪಾರ್ಟೀಸ್ಗೆ ತೋರಿಸಿ ಅವರಿಂದ ನಾವು ದೃಢೀಕರಣ ತಗೊಂಡು ಇದನ್ನು ಫೈನಲ್ ಮಾಡಿದ್ದೀವಿ. ಫೈನಲ್ ಅಂದ್ರೆ ಡ್ರಾಫ್ಟ್ ರೋಲ್ ಪಬ್ಲಿಷ್ ಮಾಡ್ಲಿಕ್ಕೆ ಮಾತ್ರ ಇದು ಫೈನಲ್. ಈಗ ಇನ್ನು ಪ್ರಾಸೆಸ್ ಬಾಕಿ ಇದೆ. ಏನ್ ಬಾಕಿ ಇದೆ ಅಂದ್ರೆ, ಈ 5,13,431 ಆಬ್ಸೆಂಟಿ ಅಂದ್ರೆ ಈಗ ಇಲ್ಲಿಲ್ಲ, ಯಾವುದೇ ಕ್ಲೇಮ್ ಬಂದಿಲ್ಲ ಅಂದ್ರೆ ಅಲ್ಲೇ ಆ ಕೆಲಸ ಮುಂದೆ ಹೋಗುತ್ತೆ. ಶಿಫ್ಟೆಡ್ ಇದ್ದಾಗ ಅವ್ರು ಕ್ಲೇಮ್ ಮಾಡ್ಬೋದು, ನಾನು ಶಿಫ್ಟ್ ಆಗಿದ್ದೀನಿ, ನನ್ನ ಹೆಸರು ಜೋಡಿಸ್ಕೊಳ್ಳಿ ಅಂತ ಒಂದು ಸಣ್ಣ ವೆರಿಫಿಕೇಶನ್ ಇರುತ್ತೆ. ಫಾರ್ಮ್ ನಂಬರ್ 8 ಫಿಲ್ಅಪ್ ಆಗುತ್ತೆ. ಅದರ ಪ್ರಕಾರ ಅವರ ಹೆಸರನ್ನು ಮತ್ತೆ ಜೋಡಿಸ್ಕೊಳ್ತೀವಿ. ಯಾರೊಬ್ಬರದ್ದು ಹೆಸರು ಬಂದಿಲ್ಲ ಅಂತ ಹೇಳಿ ಆತಂಕ ಪಡೋ ಅವಶ್ಯಕತೆ ಇಲ್ಲ. ತಮ್ಮ ಹೆಸರು ಇಲ್ಲ ಅಂದ್ರೆ, ತಾವು ಶಿಫ್ಟ್ ಆಗ್ಲಿಲ್ಲ, ಹೆಸರು ಇಲ್ಲ ಅಂದ್ರೆ ಹೊಸದಾಗಿ ಫಾರ್ಮ್ 6 ಅನ್ನು ಕೊಟ್ಬಿಟ್ಟು ನಾನು ಹೊಸ ವೋಟರ್ ಅಂತ ಹೇಳಿ ತಾವು ಇದರಲ್ಲಿ ಮತ್ತೆ ತಮ್ಮ ಹೆಸರನ್ನು ಮತದಾರರ ಪಟ್ಟಿನಲ್ಲಿ ಸೇರಿಸ್ಕೋಬಹುದು. ನಮ್ಮ SIR ಪ್ರೊಸೀಜರ್ ಅಲ್ಲಿ ನಮಗೆ 2 ವಿಚಾರಗಳು ಗೊತ್ತಾಗಿದ್ದಾವೆ. ಒಂದು, 2002 ಪಟ್ಟಿನಲ್ಲಿ ಇರುವಂತ ಮತದಾರರನ್ನು ನಾವು 2025-26 ಪಟ್ಟಿನಲ್ಲಿ ಮ್ಯಾಪಿಂಗ್ ಮಾಡ್ಕೊಂಡಿದ್ದೀವಿ.